This is Bangalore Headlines, your source for the latest news and alerts from across the city. ನಾವು ದೈಹಿಕ ಶಿಕ್ಷಕ ಆಕಾಂಕ್ಷಿ ನಮ್ಮದು ಸುಮಾರು 2012ರಂದು ನಮ್ಮ ದೈಹಿಕ ಶಿಕ್ಷಕರ ಒಂದು ತರಬೇತಿಯನ್ನು ಮುಗಿಸಿಕೊಂಡಿದ್ದೇನೆ. ಆದ ಕಾರಣ ನಮಗೆ ಇನ್ನೂ ಇಲ್ಲಿವರೆಗೂ ಕೂಡ ಯಾವುದೇ ರೀತಿಯಾದ ನೇಮಕಾತಿ ಆಗಿಲ್ಲ. ಈಗ ನೇಮಕಾತಿ ಆಗ್ತಿದೆ, ಆದರೆ ಸರ್ಕಾರ ಮಲತಾಯಿ ಧೋರಣೆಯನ್ನು ಮಾಡ್ತಿದೆ. ಏಕೆಂದರೆ ಬೆಳವಣಿಗೆಯಷ್ಟು ಪೋಸ್ಟ್ಗಳನ್ನು ಕರೀತಿದ್ದು ನಮಗೆ ಯಾವುದೇ ರೀತಿಯಾದ ಮೊದಲಿನ ಮಲ್ಟಿಪಲ್ ಚಾಯ್ಸ್ ಅನ್ನು ಪರೀಕ್ಷೆ ಬರೆಯುವಲ್ಲಿ ಸಾಧ್ಯತೆ ಕೊಟ್ಟಿಲ್ಲ. ಆದ್ದರಿಂದ ಅವರು ಮೊದಲು ಯಾವ ರೀತಿ ಎಕ್ಸಾಮ್ ಇತ್ತು ಅದೇ ರೀತಿ ಕಂಡಕ್ಟ್ ಮಾಡಬೇಕು, ಬರವಣಿಗೆಯನ್ನು ತೆಗಿಬೇಕಂತೇಳಿ ನಮ್ಮ ಒಂದು ಆಶಯ ಸರ್. ಅದೇ ರೀತಿಯಾಗಿ ದೈಹಿಕ ಶಿಕ್ಷಕರ ಹುದ್ದೆ ಬಹಳಷ್ಟು ಕಡಿಮೆ ಇದ್ದು ಶಿಕ್ಷಕರ ಆಕಾಂಕ್ಷಿಗಳು ಬಹಳಷ್ಟು ಜನರು ಇರೋದ್ರಿಂದ ದೈಹಿಕ ಶಿಕ್ಷಕರು ಅತಿ ಹೆಚ್ಚು ಫಿಲ್ ಮಾಡ್ಕೋಬೇಕು. ಅದೇ ರೀತಿಯಾಗಿ ನಮಗ ಬರವಣಿಗೆಯನ್ನು ಇಲ್ಲಿಗೆ ಕೊನೆಗೊಳಿಸಬೇಕು. ಮೊದಲಿನಂತೆ ನಮ್ಮನ್ನು ಮಲ್ಟಿಪಲ್ ಚಾಯ್ಸ್ ಮಾಡೋದ್ರ ಮೂಲಕ ನಮ್ಮ ಪರೀಕ್ಷೆಯನ್ನು ಮಾಡಬೇಕೆಂದು ತಮ್ಮಲ್ಲಿ. ನಮಸ್ಕಾರ, ನಿಮ್ಮ ಮನೋಜ್ ಮಾತಾಡ್ತಿರೋದು. ಏನು ಇವತ್ತು ಅಕ್ಸಾ ತಂಡದಿಂದ ಕಾಂತ್ ಕುಮಾರ್ ಅವರ ನೇತೃತ್ವದಲ್ಲಿ ಏನು ಹೋರಾಟ ನಡೀತಾ ಇದೆ, ಬಹಳಷ್ಟು ಶಿಕ್ಷಕರು ಮತ್ತು BEd ಮತ್ತು BCom ಮುಗಿಸಿದವ್ರಿಗೆ ಮತ್ತೆ ಸುಮಾರು ಪದವಿಗಳು ಮುಗಿಸಿದವ್ರಿಗೆ ಯಾವುದೇ ರೀತಿ ಕೆಲಸಗಳು ಸಿಗ್ತಾ ಇಲ್ಲ. ಸೊ ಇವತ್ತು ಫ್ರೀಡಂ ಪಾರ್ಕ್ ಬಳಿ ಬಹಳಷ್ಟು ಹೋರಾಟ ನಡೀತದೆ. ನಾವು ಗಮನಿಸ್ಬೋದು, ಪ್ರತಿಯೊಬ್ಬರು ಶಿಕ್ಷಕರ ಪರಿಸ್ಥಿತಿ ಯಾವ ರೀತಿ ಬಂದಿದೆ ಅಂತಂದ್ರೆ, ಎಷ್ಟೇ ಪದವಿ ಮಾಡಿದ್ರು ಏನೇ ಡಿಗ್ರಿ ಮಾಡಿದ್ರು ಅವ್ರಿಗೆ ಕೆಲಸ ಇಲ್ದಂಗಾಗಿದೆ. ಸೊ ಎಲ್ಲ ಇಲ್ಲಿ ಬಂದಿರೋಂಥರಲ್ಲ ಒಂದು ಪದವಿ ಮುಗಿಸ್ಕೊಂಡು ಈಗ BEd ಮುಗಿಸಿರೋರಿಗೆ, ಒಬ್ಬ BEd ಮುಗಿಸಿರೋರು ಒಂದು ಮಣ್ಣಗೆ ಕೆಲಸ ಮಾಡ್ತಿದ್ರು ಅಂತಂದ್ರೆ ನಿಜ ನಮಗೆ ನಮ್ಮ ಏನು ನಡೀತದೆ ಅನ್ನೋದು ಗೊತ್ತಾಗ್ತಾ ಇಲ್ಲ. ಎಲ್ಲರಿಗೂ ಏನು ಒತ್ತಾಯ ಮಾಡಿದ್ದೇವೆ, ಏನು ಹೋರಾಟ ಮಾಡಿದ್ದೇವೆ, ಪ್ರತಿಯೊಬ್ಬರಿಗೂ ಕೂಡ ನ್ಯಾಯ ಸಿಗಲೇಬೇಕು. ಹೆಂಗೆ ಹೇಳೋದಂತಂದ್ರೆ, ಈಗ ಗಣಿತ ಇದಾಗಿರ್ಬೋದು ಮತ್ತೆ ಶಿಕ್ಷಕರ ಇಲಾಖೆಯಿಂದ ಯಾವುದೇ ರೀತಿ ನೋಟಿಫಿಕೇಶನ್ಸ್ ಆಗಿಲ್ಲ. ಮತ್ತೆ ಇನ್ನೊಂದು ಫಿಸಿಕಲ್ ಡೈರೆಕ್ಟರ್ ದೈಹಿಕ ಶಿಕ್ಷಕರಿಂದ, ಮತ್ತೆ ಇನ್ನೊಂದು ಸಂಗೀತ, ಮತ್ತೆ ಸುಮಾರು ಒಂದು 20 ವರ್ಷಗಳಿಂದ ಯಾವುದೇ ರೀತಿ ಹುದ್ದೆಗಳಾಗ್ಲಿ ಪ್ರತಿಯೊಂದು ಕೂಡ ಯಾವುದೇ ರೀತಿ ಆಗ್ಲಿಲ್ಲ. ಇವತ್ತು ಹೋರಾಟ ಮಾಡಿದ್ದೇವೆ. ನಮ್ಮ ಉದ್ದೇಶ ಇಷ್ಟೇ, ಎಲ್ಲರಿಗೂ ಮುಂದಿನ ಯುವಕರದೇ ಭವಿಷ್ಯ ಇರೋದು. ಪ್ರತಿಯೊಬ್ಬರಿಗೂ ಕೂಡ ಪೋಸ್ಟ್ ಹೆಚ್ಚಿಸಬೇಕು, ಮತ್ತೆ ಯಾವುದೇ ರೀತಿ ನೇಮಕಾತಿಗಳು ಮಾಡ್ತಾ ಇಲ್ಲ. ಮತ್ತೆ ಇನ್ನೊಂದು ಬರವಣಿಗೆ ಕೂಡ ತೆಗಿಬೇಕು. ಮುಖ್ಯವಾಗಿ ಇವತ್ತೆಲ್ಲ ಹೋರಾಟ ಮಾಡಿದ್ದೇವೆ. ಇದು ನಮ್ಮ ಕರ್ನಾಟಕ ಸರ್ಕಾರಕ್ಕೆ ಈ ಒಂದು ವಿಷಯವನ್ನು ತಲುಪುತ್ತೆ ಅಂತ ಭಾವಿಸ್ತಾ ಎಲ್ಲರಿಗೂ ಹೋರಾಟ ಸಿಗ್ಲೇಬೇಕಂತ ಹೇಳುತ್ತಾ ನಾನು ಮಾತನ್ನು ಮುಗಿಸ್ತೀನಿ. ಎಲ್ರಿಗೂ ನಮ್ಮ ಉದ್ದೇಶ ಇಷ್ಟೇ, ಒಂದೇ, ನಮ್ದು ಯಾವುದೇ ರೀತಿ ಪಕ್ಷದ ಪರವಾಗಿ ಯಾವುದೇ ರೀತಿ ಅಲ್ಲ. ಎಲ್ಲರಿಗೂ ಒಳ್ಳೇದಾಗಿ. ಚಿತ್ರಕಲೆ ಟೀಚರ್ ಆಗಿ ನೇಮಕ ಮಾಡಿಕೊಳ್ಳಿ ಅಂತಂದು ಹೋರಾಟ ಮಾಡಕ್ಕೆ ಬಂದಿದ್ದೀವಿ. 15 ವರ್ಷಗಳ ಕಾಲ ಆದರೂ ನಮ್ಮನ್ನು ಶಿಕ್ಷಕರನ್ನ ನೇಮಕ ಮಾಡ್ಕೊತ ಇಲ್ಲ. ಚಿತ್ರಕಲಾ ಶಿಕ್ಷಣ ಇಲ್ಲದೆ ಇದ್ದರೆ ಮಕ್ಕಳ ಒಂದು ದೈಹಿಕ ಮಾನಸಿಕ ಶಕ್ತಿ ಕೂಡ ಈಗ ಅನಾರೋಗ್ಯಕ್ಕೆ ಕಾರಣವಾಗ್ತಾಯಿದೆ. ಯಾಕೆಂತಂದರೆ ಮೊಬೈಲ್ ಬಳಕೆಯಿಂದ ಡಿಜಿಟಲ್ ವರ್ಕ್ಗಳ ಮೂಲಕ ಅದನ್ನು ಪಿಕ್ಚರ್ ತೋರಿಸ್ತಾನೆ ಅವರು ಐಡೆಂಟಿಫೈ ಮಾಡ್ತಾ ಇದ್ದಾರೆ. ಬಟ್ ಕೈ ಬರವಣಿಗೆ ಇರುವಂಥ ಚಿತ್ರಕಲೆಯನ್ನೇ ನಮ್ಮ ಕೈ ಬಿಟ್ಟಿದ್ದಾರೆ ಸರ್ಕಾರ. ಅದಕ್ಕೆ ಎಷ್ಟೋ ಸಲ ಮನವಿ ಪತ್ರಗಳನ್ನು ಸಲ್ಲಿಸಿದ್ರು ಕೂಡ ಅದನ್ನೇನು ಡಸ್ಟ್ಬಿನ್ಗೆ ಹಾಕ್ತಾ ಇದ್ದಾರೋ, ಏನು ಕಾಲ್ ಕಸ ಮಾಡ್ತಾ ಇದ್ದಾರೋ, ಸರ್ಕಾರನೇ ಆ ಥರ ಮಾಡ್ತಾ ಇದೆನೋ ಗೊತ್ತಿಲ್ಲ. ಮನುಷ್ಯತ್ವಕ್ಕೆ ಮನುಷ್ಯರಲ್ಲಿ ಬೆಲೆ ಇಲ್ಲ ಅಂತಂದಮೇಲೆ ಸರ್ಕಾರಕ್ಕೆ ಶಿಕ್ಷಣ ಬೆಲೆ ಏನಂಬುದೇ ಗೊತ್ತಾಗ್ತಿಲ್ವೋ ಏನೋ ಗೊತ್ತಾಗ್ತಾ ಇಲ್ಲ. ಬಟ್ ಇಷ್ಟು ವರ್ಷ ಬಿಟ್ಟರು ಕೂಡ ಕಾಲ್ಫಾರ್ಮ್ ಈಗ ನೋಟಿಫಿಕೇಶನ್ ಕಳಿಸ್ತಾ ಇದ್ದಾರೆ ಅಂತಂದಮೇಲೆ 15,000ರಲ್ಲಿ ಅಟ್ಲೀಸ್ಟ್ ಪ್ರತಿ ಒಂದು ಗೌರ್ಮೆಂಟ್ ಸ್ಕೂಲಲ್ಲಿ ಚಿತ್ರಕಲಾ ಶಿಕ್ಷಕರ ನೇಮಕ ಮಾಡಿಕೊಂಡು ಕೂಡ ಇನ್ನೂ ಕಡಿಮೆ ಬೀಳುವಂಥ ಶಿಕ್ಷಕರ ಪ್ಲೇಸ್ಗಳನ್ನು ಕಡಿಮೆ ಆಗ್ತಾ ಇದ್ದಾವೆ. ಬಟ್ ಚಿತ್ರಕಲಾ ಶಿಕ್ಷಕರನ್ನ ಪ್ರತಿ ಒಂದು ಸ್ಕೂಲಿಗೆ ನೇಮಕ ಮಾಡಿಕೊಳ್ಳಿ ಅಂತಂದು ಈ ಒಂದು ನಾವು ಮನವಿ ಮಾಡ್ಕೊತಾ ಇದ್ದೀವಿ. ಇಷ್ಟು ದಿನ ಮನವಿ ಪತ್ರದ ಮೂಲಕ ಮಾಡ್ಕೊಂಡಿದ್ವಿ. ಅದಕ್ಕೆ ಬೆಲೆ ಇಲ್ಲದ ಕಾರಣಕ್ಕೆ ನಾವು KPSCಗೆ ಇಲ್ಲಿ ಫ್ರೀಡಂ ಪಾರ್ಕಲ್ಲಿ ನಾವು ಮನವಿ ಮಾಡ್ಕೊತಾ ಇದ್ದೀವಿ ಪಬ್ಲಿಕ್ಕಲ್ಲೇ. ಇದಕ್ಕೂ ಕೂಡ ನಮಗೆ ಸಹಕಾರ ನೀಡದೇ ಇದ್ದರೆ ಇನ್ನು ಉಗ್ರ ಹೋರಾಟಕ್ಕೆ ಕರ್ನಾಟಕನೇ ಒಂದು ಬಂದ್ ಮಾಡುವಂತ ವಿಚಾರಣೆ ಆಗುತ್ತೆ. ಶಿಕ್ಷಕರ ಇಡೀ ಒಂದಿನ ಕರ್ನಾಟಕ ಬಂದ್ ಆದ್ರೆ ಎಷ್ಟು ಲಾಸ್ ಆಗುತ್ತೆ, ಎಷ್ಟು ಕೋಟಿ ಲಾಸ್ ಆಗ್ತಾ ಇದೆ ಅನ್ನೋದು ಒಂದು ಗೌರ್ಮೆಂಟ್ ಗೊತ್ತಾಗ್ಬೇಕಂತಂದ್ಮೇಲೆ ಇನ್ನು ಮುಂದೂಡಿಕೆಗೆ ಕರ್ನಾಟಕನೇ ಒಂದು ದಿನ ಮಾತ್ರ ಬಂದ್ ಮಾಡಿದ್ರೆ ಅವ್ರಿಗೆ ಗೊತ್ತಾಗುತ್ತೆ ಎಷ್ಟು ನಷ್ಟ ಆಗುತ್ತೆ.
ಒಬ್ಬರಿಂದ ಇಷ್ಟು ಹೋರಾಟಕ್ಕೆ ಇಷ್ಟು ಒಂದು ದಿನದ ನಾವು ಲಾಸ್ ಮಾಡಬೇಕಾಗುತ್ತೆ. ಅದಕ್ಕೆ ಬೇಡ, ಸರ್ಕಾರ ನೇಮಕ ಮಾಡ್ಕೊಳ್ಳೋಕ್ಕೆ ಮುನ್ನೆಚ್ಚರಿಕೆನೇ ಹೀಗೆ ಗಮನ ಹರಿಸ್ಕೊಳ್ಳಿ ಅಂತ ವಿನಂತಿಸ್ಕೊಳ್ತೇನೆ. ಇದಕ್ಕೂ ಮುನ್ನ 15 ವರ್ಷಗಳಿಂದ ಶಿಕ್ಷಕರ ನೇಮಕಾತಿ ಮಾಡಿಕೊಂಡಿಲ್ಲ. 15 ವರ್ಷಗಳಿಂದ ಈಗ ಸರ್ಕಾರಕ್ಕೆ ನಾವು ಹೇಳೋದೇನೆಂದ್ರೆ ಚಿತ್ರಕಲಾ ಶಿಕ್ಷಕರ ನೇಮಕಾತಿ ಮಾಡಿಕೊಳ್ಳಲೇಬೇಕು. ಚಿತ್ರಕಲಾವಿದರು ಬಹಳಷ್ಟು ಬಾರಿ ಅನೇಕ ಇಲಾಖೆಗಳಿಗೆ ಮನವಿ ಪತ್ರವನ್ನು ಸಲ್ಲಿಸಿದ್ದೇವೆ. ಆದರೂ ಸಹ ಅವರು ಯಾವುದೋ ಒಂದು ನೆವನ ಹೇಳಿ ಈ ವರ್ಷ ಆಗೋದಿಲ್ಲ, ಮುಂದಿನ ವರ್ಷ ಮಾಡಿಕೊಳ್ಳುತ್ತೇವೆ ಎಂದು ಹೇಳುತ್ತಿದ್ದಾರೆ. ಒಂದು ವೇಳೆ ಯಾವುದಾದ್ರೂ ನೇಮಕಾತಿ ಬಿಟ್ಟರೆ ಅದರಲ್ಲಿ ಹಣಕಾಸು ಇಲಾಖೆಯಿಂದ ನಮಗೆ ಅನುಮೋದನೆ ಕೊಟ್ಟಿಲ್ಲ ಎಂದು ಹೇಳುತ್ತಿದ್ದಾರೆ. ಇದಕ್ಕೂ ಮೊದಲು ಬಹಳಷ್ಟು ಬಾರಿ ಮನವಿ ಪತ್ರವನ್ನು ಸಲ್ಲಿಸಿದ್ದೇವೆ. ಅದರಲ್ಲಿ ನಾವು ಚಿತ್ರಕಲಾ ಶಿಕ್ಷಕರ ನೇಮಕಾತಿ ಮಾಡಿಕೊಳ್ಳಿ ಎಂದು ನಾವು ನಮ್ಮ ರಕ್ತದಿಂದಲೂ ನಾವು ಒಂದು ಮನವಿ ಪತ್ರವನ್ನು ಸಲ್ಲಿಸಿದ್ದೇವೆ. ಆದರೂ ಸಹ ಅವರು ನಮಗೆ ಯಾವುದೇ ರೀತಿಯ ನೇಮಕಾತಿ ಮಾಡಿಕೊಂಡಿಲ್ಲ. ದಯವಿಟ್ಟು ನಮ್ಮ ಚಿತ್ರಕಲಾ ಶಿಕ್ಷಕರ ನೇಮಕಾತಿ ಮಾಡಿಕೊಳ್ಳಬೇಕು. ಒಂದು ವೇಳೆ ಮಾಡಿಕೊಳ್ಳದಿದ್ದರೆ ಮುಂದೊಂದು ದಿನ ನಾವು ಉಪವಾಸ ಸತ್ಯಾಗ್ರಹವನ್ನು ಮಾಡಿ ನಮ್ಮ ಜೀವ ಹೋದ್ರೂ ಪರವಾಗಿಲ್ಲ, ಚಿತ್ರಕಲಾ ಶಿಕ್ಷಕರ ನೇಮಕಾತಿ ಆಗೋ ಗಂಟ ನಾವು ಎದ್ದೊಳ್ಳೋದಿಲ್ಲ ಅಂತ ಹೇಳಿ ಈ ಮೂಲಕವಾಗಿ ತಮಗೆ ತಿಳಿಸುತ್ತೇವೆ. ಸರ್ಕಾರಕ್ಕೆ ಮುನ್ನೆಚ್ಚರಿಕೆ ಎಂದು ಹೇಳುತ್ತಿದ್ದೇವೆ. ಮತ್ತು ನಾವು ಒಂದು ವೇಳೆ ನಮ್ಮ ಈ ಕಲಾವಿದರ ಭವಿಷ್ಯ ಜೊತೆ ಆಟವಾಡುತ್ತಿದ್ದರೆ ಸರ್ಕಾರವನ್ನು ಸಹ ನಾವು ಒಂದು ಹೋರಾಟದ ಮುಖಾಂತರ ಬಿಡುವುದಿಲ್ಲ ಎಂದು ಹೇಳುತ್ತಿದ್ದೇವೆ. Subscribe channel for latest update.